ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕೆ ಲಾಸ್ಟ್ ರೆಸಿಪೀಸ್. ನಾನಿವತ್ತಿಲ್ಲಿ ನಿಮಗೆ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಯೂಶ್ವಲಿ 90s ಕಿಡ್ಸ್ ಯಾರೆಲ್ಲ ಇದ್ದೀರಾ ಇವ್ರಿಗೆ ನಿಮಗೆಲ್ಲ ಡೆಫಿನೆಟ್ಲಿ ಇದು ನೆನಪಾಗುತ್ತೆ. ಈ ಸ್ವೀಟ್ಸ್ನ ನಾವು ಸ್ಕೂಲ್ ಸೈಡಲ್ಲಿ ಪೆಟ್ಟಿಗೆ ಅಂಗಡಿಯಲ್ಲಿ ಡಬ್ಬಿಯಲ್ಲಿರೋ ಒಂದು ಸ್ವೀಟ್ನ ಏನು ತಿಂತಿದ್ವೋ ಅದನ್ನು ನಾನಿಲ್ಲಿ ಮನೇಲಿ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಕಪ್ಪು ತುಪ್ಪಕ್ಕೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಅಂದರೆ ನಾವು ಮನೇಲಿ ಏನು ಚಪಾತಿ ಮಾಡ್ತೀವಲ್ಲ ಅದೇ ಹಿಟ್ಟು, ಅದನ್ನು ನೀಟಾಗಿ ಸಾಣಿಸ್ಕೊಂಡು ತೊಗೊಂಡಿದ್ದೀನಿ. ಸೊ ಇಲ್ಲಿ 1 ಕಪ್ಪು ತುಪ್ಪ, 2 ಕಪ್ಪು ಗೋಧಿ ಹಿಟ್ಟು ನೋಟ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರಿಬೇಕು ಅಥವಾ ಚೆನ್ನಾಗಿ ಏನು ಹೇಳ್ತಾರೆ ಫ್ರೈ ಮಾಡ್ಕೊಳ್ಬೇಕು. ಹೇಗೆ ಗೊತ್ತಾಗುತ್ತೆ ಅದು ಸರಿಯಾಗಿ ಫ್ರೈ ಆಗಿದೆ ಅಂತ ಅಂದರೆ ಅದು ಒಂದು ಪರಿಮಳ ಬರಬೇಕು, ಅಂದರೆ ಘಮ ಘಮ ಬರಬೇಕು. ಒಂದು ಎರಡನೇದು ಕಲರ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನಿಗೆ ಚೇಂಜ್ ಆಗಿರುತ್ತೆ. ಸೊ ಹಾಗಾದಾಗ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಸೊ ಇಟ್ ವಿಲ್ ಟೇಕ್ ಅಂದರೆ ಎಷ್ಟಂದರೆ ಒಂದು 10 to 15 ಮಿನಿಟ್ಸ್ ಆದರೂ ತೊಗೊಳುತ್ತೆ ಅದು ಪರ್ಫೆಕ್ಟಾಗಿ ಬರೋಕ್ಕೆ. ಸೊ ಇಲ್ಲಿ ನಾನು 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಬೋದು. ಯೂಶ್ವಲಿ 3/4 ಕಪ್ ತೊಗೊಂಡ್ರೂ ಸಾಕು, ಸ್ವೀಟ್ ಕರೆಕ್ಟಾಗಿ ಇರುತ್ತೆ. ಆಮೇಲೆ ಇಲ್ಲಿ 3 ಏಲಕ್ಕಿ ತೊಗೊಂಡಿದ್ದೀನಿ. ಈ ಶುಗರ್ನ ನೀವು ಮಿಕ್ಸಿ ಮಾಡ್ಕೊಳ್ಬೇಕು, ತುಂಬ ಫೈನ್ ಪೌಡ್ರಾಗಿ ಮಾಡ್ಕೊಳ್ಬೇಕು. ಇನ್ ಕೇಸ್ ಅದು ತರಿ ಆಗಿತ್ತು ಅಂದರೆ ನೀವು ಅದನ್ನು ಜರಡಿ ಮಾಡಿಕೊಂಡು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೆ, ಸೊ ಡೈರೆಕ್ಟ್ಲಿ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವು ಮಿಕ್ಸಿ ಮಾಡ್ಕೊಳ್ಳೋವರೆಗೂ ಇಲ್ಲಿ ಹಿಟ್ಟು ಸ್ವಲ್ಪ ತಣ್ಣಗಾಗಿತ್ತಲ್ವ, ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಬೇಕು, ಬಟ್ ಒಂದು 2 ಮಿನಿಟ್ಸ್ ತಣ್ಣಗಾಗಬೇಕಷ್ಟೇ. ಅದಾದಮೇಲೆ ಶುಗರ್ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಶುಗರ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಇದು ನೀರಾಗುತ್ತೆ, ಬಟ್ ಹೆದರ್ಬೇಕಂತ ಇಲ್ಲ, ಅಂದರೆ ನೀರಾದರೂ ಸಹ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಆಮೇಲೆ. ಸೊ ಶುಗರ್ ಹಾಕಿ ಈ ಪ್ರೊಸೆಸ್ಸಲ್ಲಿ ಏನಪ್ಪ ಅಂದರೆ ಶುಗರ್ ಹಾಕಿದ ಮೇಲೆ ಆಗಲಿ ತುಪ್ಪದಲ್ಲಿ ಹುರಿಯುವಾಗ ಆಗಲಿ ಉರಿ ಅಥವಾ ಫ್ಲೇಮು ಲೋ ಫ್ಲೇಮಲ್ಲೇ ಇರಬೇಕು. ಮತ್ತು ಆದಷ್ಟು ನೀವು ಪಾತ್ರೆನ ಒಂದು ದಪ್ಪ ತಳದ್ದು ಪಾತ್ರೆನ ಯೂಸ್ ಮಾಡಿ, ಅಂದರೆ ಸೀದ್ ಹೋಗಲ್ಲ ಬೇಗ. ಸೊ ಮೀಡಿಯಮ್ ಸಹ ಅಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 to 7 ಮಿನಿಟ್ಸ್ ಹೀಗೆ ನೀವು ಮಿಕ್ಸ್ ಮಾಡ್ತಾ ಇದ್ದರೆ ಇದು ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ಇದು ಮಿಕ್ಸ್ ಮಾಡೋದು ಮಾತ್ರ ತುಂಬ ಇಂಪಾರ್ಟೆಂಟು, ಕೈ ಬಿಡ್ದೇ ಮಿಕ್ಸ್ ಮಾಡಬೇಕು, ಯಾಕಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಮತ್ತು ಏನಪ್ಪ ಅಂದರೆ ಶುಗರ್ ಕರೆಕ್ಟಾಗಿ ಅದ್ರ ಜೊತೆ ಮಿಕ್ಸ್ ಆಗಲ್ಲ. ಸೊ ಹಾಗಾಗಿ ನೀವು ಒಂಚೂರೂ ಬಿಡ್ದೇ ಆರಾಮಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಸ್ವೀಟ್ನ ನೀವು ಈಗಲೂ ಕೆಲವು ಕಡೆ ಎಲ್ಲ ನೋಡಿರ್ತೀರ, ಗಾಜಿನ ಡಬ್ಬೆಯಲ್ಲೆಲ್ಲ ಸಣ್ಣ ಸಣ್ಣ ಅಂಗಡಿಯಲ್ಲಿ ಹಾಕಿಟ್ಟಿರ್ತಾರೆ. ಪಾಲ್ಕೋವಾ ಅಂತಾರೆ, ಪೇಡ ಅಂತಾರೆ, ಸ್ವೀಟ್ಸ್ ಅಂತಾರೆ, ಅದಕ್ಕೆ ಏನೇನೋ ಹೆಸರುಗಳು ಕರೀತಾರೆ. ಬಟ್ ನಾನಂತರೂ ಸ್ಕೂಲ್ ಟೈಮಲ್ಲಿ ಇದನ್ನು ತುಂಬ ತಿಂತಾಯಿದ್ದೆ. ಸೊ ರೀಸೆಂಟ್ಲಿ ನನಗನ್ನಿಸ್ತು ಇದನ್ನ ಯಾಕೆ ನಾವು ಮನೇಲೇ ಮಾಡಬಾರ್ದು ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂಗಡೀಲಿ ಮಾಡೋ ಸ್ವೀಟ್ಗೆ ಮೈದಾ ಯೂಸ್ ಮಾಡ್ತಾರೆ. ಸೊ ಸ್ವಲ್ಪ ಟೇಸ್ಟ್ ಅಂದರೆ ನೋಡೋಕ್ಕೆ ಸ್ವಲ್ಪ ವೈಟ್ ಕಲರ್ ಆಗಿರುತ್ತೆ, ಬಟ್ ಇಲ್ಲಿ ನಾವು ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಬ್ರೌನ್ ಆಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಇದೇನು ತಣ್ಣಗಾಗಬೇಕಂತ ಇಲ್ಲ, ಇಮ್ಮಿಡಿಯೇಟಾಗಿ ಅದನ್ನು ಒಂದು ಪ್ಲೇಟಿಗೆ ಅಥವಾ ನಿಮ್ಮದು ಟ್ರೇ ಏನಿರುತ್ತೋ ಮೌಲ್ಡ್, ಅದಕ್ಕೆ ತುಪ್ಪ ಅಥವಾ ಬಟರ್ ಏನಾದರೂ ಇದ್ದರೆ ಸೌರಿ ಈ ಥರ ಅದನ್ನು ಸೆಟ್ ಆಗಕ್ಕೆ ಬಿಡಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನೊಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಅದನ್ನು ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀಟಾಗಿ ಬರುತ್ತೆ ಸ್ವೀಟ್ ಕಟ್ ಮಾಡಿದಾಗ ಅಂತ. ಸೊ ಈ ಥರ ಮೇಲೆ ತಟ್ಟೋದ್ರಿಂದ ಒಂದು ಈಕ್ವಲ್ ಆಗಿ ಸೆಟ್ ಆಗುತ್ತೆ, ಅಂದರೆ ಪ್ಲೇಟ್ ಶೇಪಿಗೆ. ಸೊ ನಿಮ್ಮ ಮನೇಲಿ ಯಾವುದಿದೆಯೋ ನೀವು ಆ ಟ್ರೇಗೆ ಅಥವಾ ಮೌಲ್ಡ್ಗಳಿರುತ್ತೆ ಅಥವಾ ಕೇಕ್ ಮೌಲ್ಡ್ಸ್ ಇರುತ್ತೆ, ಅದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಇದು ಕರೆಕ್ಟಾಗಿ ಸೆಟ್ ಆಗಿದೆ. ಸೆಟ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಅಂದರೆ ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಕುಟ್ಕೊಂಡು ಅಂದರೆ ಜಸ್ಟ್ ಕುಟ್ಟಿ ತುಂಬ ಸಣ್ಣದಾಗಲ್ಲ, ತರಿಯಾಗಿ ಕುಟ್ಕೊಂಡು ಈ ಥರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ. ಜಸ್ಟ್ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಅದರ್ವೈಸ್ ನೀವು ಇದನ್ನ ಸ್ಕಿಪ್ ಸಹ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಇದನ್ನ ಹಾಕ್ಕೊಳ್ಳೋದು ಅಂದರೆ ಬಾದಾಮಿನ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಂದು ಚೆನ್ನಾಗಿ ಕಾಣಿಸುತ್ತೆ, ಎರಡು ಟೇಸ್ಟ್ ಅಂದರೆ ಬಾಯಲ್ಲಿ ಅದು ತರಿಯಾಗಿ
ಕಚ್ಚೋಕ್ಕೆ, ಅದು ಟೇಸ್ಟ್ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ಇನ್ನೂ ಸಾಫ್ಟಾಗಿರುವಾಗಲೇ ಕಟ್ ಮಾಡಿಕೊಂಡೆ, ಯಾಕಂದರೆ ಗೊತ್ತಿಲ್ಲ ಗಟ್ಟಿ ಆದಮೇಲೆ ನೀಟಾಗಿ ಬರುತ್ತೋ ಇಲ್ವೋ ಮುರಿದೋಗುತ್ತೋ ಅಂತ. ಸೊ ನಾನಿಲ್ಲಿ ಸಾಫ್ಟ್ ಇರುವಾಗಲೇ ಕಟ್ ಮಾಡಿಕೊಂಡು ಇನ್ನು ಅದನ್ನು ಒಂದು ಪ್ಲೇಟಿಗೆ ತಗೊಂಡು ಈ ಥರ ಅದನ್ನು ಗಾಳಿಗೆ ಇಟ್ಕೊಂಡೆ. ಗಾಳಿಗೆ ಫ್ರಿಜ್ಜಲ್ಲಿ ಇಟ್ಟರೆ 1 ಅವರ್ ಇಟ್ಟರೆ ಸಾಕು. ಬಟ್ ಫ್ರಿಜ್ಜಲ್ಲಿ ಇಟ್ಟಲ್ಲ, ನೀವು ಹೊರಗಡೆ ಇಡ್ತೀವಿ ಎಲ್ಲೋ ಕಿಟಕಿ ಹತ್ರನೋ ಫ್ಯಾನ್ ಅಡಿ ಅಂದರೆ ಮಿನಿಮಮ್ ಆದರೂ 4 to 5 ಅವರ್ಸ್ ಇಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ, ಅಂಗಡೀಲಿ ಸಿಕ್ಕಂಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ದಿಸ್ ರೆಸಿಪಿ. ಆಲ್ಸೋ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಪ್ರೆಸ್ ಬೆಲ್ ಐಕನ್ ಫಾರ್ ಆಲ್ ಮೈ ನ್ಯೂ ರೆಸಿಪೀಸ್. Thank you so much for watching. Bye bye. See you in my next recipe.